ಧರ್ಮಸ್ಥಳ ಬುರುಡೆ ಕೇಸ್ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿಯ ಕೋರ್ಟ್ಗೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಈಗ ಮೆಡಿಕಲ್ ಚೆಕಪ್ ಮಾಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಸ್ಐಟಿ ಕಚೇರಿಗೆ ವಾಪಸ್ ಆತನನ್ನ. ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ನಡೆದಿದೆ. ಚಿನ್ನಯ್ಯನನ್ನ ನ್ಯಾಯಾಲಯಕ್ಕೆ ಎಸ್ಐಟಿ ಹಾಜರುಪಡಿಸುತ್ತೆ. ಮತ್ತೆ ಕಸ್ಟಡಿ ಕೊಡಿ, ಕಸ್ಟಡಿ ಸಮಯವನ್ನ ಮತ್ತಷ್ಟು ವಿಸ್ತರಣೆ ಮಾಡಿ ಅಂತ ಎಸ್ಐಟಿ ಮನವಿ ಮಾಡೋ ಸಾಧ್ಯತೆ ಇದೆ. ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಈಗ ಆಲ್ರೆಡಿ ಹಲವು ಭಾಗಗಳಲ್ಲಿ ಹಲವು ಜಾಗಗಳಲ್ಲಿ ಎಸ್ಐಟಿ ಮಹಜರನ್ನ ನಡೆಸಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಹಿರಂಗಪಡಿಸಿರುವ ಕೆಲವರಿಗೆ ಈಗ ಸಂಕಷ್ಟ ಎದುರಾಗುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಜಯನ್ಗೆ ಸಂಕಷ್ಟ ಎದುರಾಗುತ್ತೆ. ನೋಟಿಸ್ ನೀಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಜಯನ್ ಮನೆಯಲ್ಲಿ ಕೂಡ ಮಹಜರ್ ಮಾಡಲಾಗಿತ್ತು, ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ಮಹಜರ್ ಮಾಡಲಾಗಿತ್ತು. ಎಲ್ಲ ವಿಚಾರವನ್ನ ಚಿನ್ನಯ್ಯ ಬಾಯಿ ಬಿಟ್ಟಿರೋದ್ರಿಂದ ಈ ಎಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಎಲ್ಲರನ್ನ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವಂತ ಸಾಧ್ಯತೆ ಇದೆ. ಇವತ್ತು ಆತನನ್ನ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಿ ಮತ್ತೆ ಎಸ್ಐಟಿ ಕಚೇರಿ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿಂದ ಚಿನ್ನಯ್ಯನನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾಗುವಂತಹ ಹಿನ್ನೆಲೆ ಆತನನ್ನ ಇವತ್ತು ಮೆಡಿಕಲ್ ಚೆಕಪ್ ಮಾಡಿಸಿ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತ ಹೇಳಲಾಗ್ತಿದೆ. ಮತ್ತೆ ಕಸ್ಟಡಿಯ ಸಮಯವನ್ನ ವಿಸ್ತರಣೆ ಮಾಡಿ ಅಂತ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ರೂಪೇಶ್, ನಿಜ ಸಿಂಧೂರ್, ಯಾಕಂತ ಹೇಳಿದ್ರೆ ಚಿನ್ನಯ್ಯನನ್ನ ಸಮಗ್ರವಾಗಿ 12 ದಿನಗಳ ಕಾಲ, ಅಂದ್ರೆ ಈಗ ಒಟ್ಟಾರಾಗಿ ಆಗಸ್ಟ್ 23ರಿಂದ ಇವತ್ತಿನ ದಿನವರೆಗೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಸಮಗ್ರವಾಗಿ ತನಿಖೆಯನ್ನ ಮಾಡ್ತಾ ಇದ್ದು ಬೇರೆ ಬೇರೆ ದೃಷ್ಟಿಕೋನದಲ್ಲೂ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದಿಷ್ಟು ದೆಹಲಿಯ ಬುರುಡೆಯ ಒಂದು ರಹಸ್ಯ, ಬುರುಡೆಗೆ ಇಲ್ಲಿ ಪೇಂಟ್ ಅನ್ನ ಹೊಡೆದಿರ್ತಕ್ಕಂಥದ್ದು, ಅದಾದ ಬಳಿಕವಾಗಿ ಯಾವ ರೀತಿಯಾಗಿ ಈ ಗ್ಯಾಂಗ್ ಲಿಂಕ್ ಮಾಡಿತ್ತು, ಯಾವಾಗ ಚಿನ್ನಯ್ಯ ಉಜಿರೆಗೆ ಬಂದಿದ್ದ, 6 ತಿಂಗಳ ಮುಂಚೆ ಯಾಕೆ ಬಂದ, ಎಲ್ಲಿ ಉಳಿದುಕೊಂಡಿದ್ದ, ಎಲ್ಲ ವಿಚಾರವನ್ನು ಕೂಡ ಇಲ್ಲಿ ಎಸ್ಐಟಿ ಬ್ರೇಕ್ ಮಾಡಿತ್ತು. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಕೈವಾಡಗಳನ್ನು ಕುರಿತಂತೆ ಕೂಡ ಈಗ ಎಸ್ಐಟಿ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದೆ. ತಿಮ್ರೋಡಿ ಮನೆಗೂ ಕೂಡ ಮಹಜರ್ ಮಾಡಿತ್ತು, ಅದಾದ ಬಳಿಕ ಜಯಂತ್ ಮನೆಗೂ ಕೂಡ ಮಹಜರ್ ಮಾಡಿತ್ತು. ಈ ಮೂಲಕವಾಗಿ ಒಂದು ಸಮಗ್ರವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದೆ. ಹೀಗಾಗಿ ಇವತ್ತು ಕಸ್ಟಡಿ, ನಾಳೆ ಕಸ್ಟಡಿ ಅಂತ್ಯ ಆಗುತ್ತೆ. ಹೀಗಾಗಿ ಮತ್ತೆ ಪುನಃ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ದೆಹಲಿಯಲ್ಲಿ ಮಹಜರ್ ಆಗಿರ್ಲಿಲ್ಲ. ಅದೇ ರೀತಿಯಾಗಿ ತಮಿಳುನಾಡಲ್ಲಿ ಆತ ಸ್ಪಿನ್ನಿಂಗ್ ಮಿಲ್ ನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರ, ಅಲ್ಲೂ ಕೂಡ ಆತನ ಮನೆ ಇದೆ. ಹೀಗಾಗಿ ಅಲ್ಲೂ ಕೂಡ ಈ ಒಂದು ಮಹಜರ್ ಕಾರ್ಯ ಮುಂದುವರಿಬಹುದು. ಹೀಗಾಗಿನೇ ಸಮಗ್ರವಾಗಿ ತನಿಖೆ ಮಾಡಬೇಕಾಗತ್ತೆ. ಅಲ್ಲಿ ಹೋಗಿ ಅಗತ್ಯ ಬಿದ್ದರೆ ಕೇರಳ, ತಮಿಳುನಾಡು, ದೆಹಲಿಗೆ ಹೋಗಿ ಮಹಜರ್ ಮಾಡಬೇಕಾಗತ್ತೆ. ಹೀಗಾಗಿ ಈ ವಿಚಾರವಾಗಿ ಕೂಡ ಈಗ ಎಸ್ಐಟಿ ಪೊಲೀಸ್ನವರು ಮತ್ತೆ ಕಸ್ಟಡಿ ಕೇಳಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಆತನಿಗೆ ಇಲ್ಲಿ ಚಿನ್ನಯ್ಯನಿಗೆ ಈಗ ಸಂಬಂಧಪಟ್ಟಂತೆ ಕಾನೂನು ವಕೀಲರಿರಲಿಲ್ಲ. ಹೀಗಾಗಿ ಆ ವಕೀಲರನ್ನು ಕೂಡ ನೇಮಿಸಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಕಾನೂನು ಸೇವಾ ಪ್ರಾಧಿಕಾರದಿಂದ ಆತನಿಗೆ ವಕೀಲರ ನೇಮಕಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಆತ ವಕೀಲರೊಂದಿಗೆ ಚರ್ಚೆ ಮಾಡಿ ಮತ್ತೆ ಪುನಃ ಕೋರ್ಟ್ ಮುಂದೆ ಇವತ್ತು ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಕಸ್ಟಡಿ ಕೊಡಬೇಕು ಬೇಡ ಅಂತ ಚರ್ಚೆಗಳಾಗುತ್ತೆ. ಹೀಗಾಗಿ ಮತ್ತೆ ಪುನಃ ಕೋರ್ಟ್ ಮುಂದೆ ಈಗ ಎಸ್ಐಟಿ ಮತ್ತೆ ಪುನಃ ಕಸ್ಟಡಿ ಕೊಡಬೇಕು ಅಂತೇಳಿ ಕೇಳೋದಕ್ಕೆ ಎಸ್ಐಟಿ ಪೊಲೀಸ್ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಎಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿ ಕೊಡ್ತಾರೆ ಅಥವಾ ಎಸ್ಐಟಿ ಕಸ್ಟಡಿ ಕೊಡ್ತಾರ ಅನ್ನೋದು ಈಗ ಪದ್ಧತಿ ಪ್ರಶ್ನೆ ಆಗಿದೆ. ಸಿಂಧೂರ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.